ಈ 5 ಸರ್ಟಿಫಿಕೇಷನ್ನಲ್ಲಿ ನೀವು ಒಂದಾದರೂ ಸರ್ಟಿಫಿಕೇಷನ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಟಾಪ್ MNC ಕಂಪ್ನಿನಲ್ಲಿ ಜಾಬ್ ಸಿಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಡಿಗ್ರಿನ ಅಥವಾ ಅದರ ರಿಲೇಟೆಡ್ ಡಿಗ್ರಿನ ಕಂಪ್ಲೀಟ್ ಮಾಡಿ IT ಫೀಲ್ಡ್ನಲ್ಲಿ ಜಾಬ್ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು AWS ಕ್ಲೌಡ್ ಪ್ರಾಕ್ಟೀಷನರ್. ಇದೊಂದು ಅಮೆಜಾನ್ ಕ್ಲೌಡ್ ಬೇಸ್ಡ್ ಟೆಕ್ನಾಲಜಿ ಸರ್ಟಿಫಿಕೇಟ್ ಆಗಿದೆ. ನೀವೇನಾದರೂ ನಿಮ್ಮ ಕರಿಯರ್ನ ಕ್ಲೌಡ್ ಟೆಕ್ನಾಲಜಿನಲ್ಲಿ ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಸರ್ಟಿಫಿಕೇಟ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಅಜೂರ್ ಫಂಡಮೆಂಟಲ್ಸ್. ಇದು ಮೈಕ್ರೋಸಾಫ್ಟ್ ಬೇಸ್ಡ್ ಟೆಕ್ನಾಲಜಿ ಮೇಲೆ ಈ ಸರ್ಟಿಫಿಕೇಟ್ ಇದೆ. ಇದು ಸೇಮ್ ನೀವೇನಾದರೂ ಕ್ಲೌಡ್ ಟೆಕ್ನಾಲಜಿನಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಸರ್ಟಿಫಿಕೇಟ್ನು ತುಂಬ ಚೆನ್ನಾಗಿದೆ. ಥರ್ಡ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು ಗೂಗಲ್ IT ಸಪೋರ್ಟ್. ನೀವೇನಾದರೂ IT ಸಪೋರ್ಟ್ ರಿಲೇಟೆಡ್ ಜಾಬ್ಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅದರಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಸರ್ಟಿಫಿಕೇಟ್ನು ತುಂಬ ವ್ಯಾಲ್ಯೂಬಲ್ ಇದೆ. ಫೋರ್ತ್ ಸರ್ಟಿಫಿಕೇಶನ್ ಬಂದ್ಬಿಟ್ಟು CompTIA ಸೆಕ್ಯೂರಿಟಿ. ನೀವೇನಾದರೂ ಕ್ಲೌಡ್ ಅಥವಾ IT ರಿಲೇಟೆಡ್ ಜಾಬ್ಸ್ನ ಬಿಟ್ಟು ಸೈಬರ್ ಸೆಕ್ಯೂರಿಟಿನಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಸರ್ಟಿಫಿಕೇಶನ್ ತುಂಬ ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಆಗುತ್ತೆ. ಆಮೇಲೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಜಾಬ್ ಸಿಗೋಕೆ. ಫಿಫ್ತ್ ಸರ್ಟಿಫಿಕೇಶನ್ ಸಿಸ್ಕೋ CCNA. ಈ ಸರ್ಟಿಫಿಕೇಟ್ ಬಗ್ಗೆ ನೀವು ತುಂಬ ಜನ ಕೇಳಿರ್ತೀರಾ ಹಾಗೂ ಸ್ವಲ್ಪ ಜನಕ್ಕೆ ಐಡಿಯಾನೂ ಇರುತ್ತೆ ಅಂತ ಭಾವಿಸ್ತೀನಿ. ನೀವೇನಾದರೂ ನೆಟ್ವರ್ಕಿಂಗ್ ಫೀಲ್ಡ್ನಲ್ಲಿ ಜಾಬ್ಸ್ ಹುಡುಕ್ತಾ ಇದ್ರೆ ಇಲ್ಲ ಆ ಫೀಲ್ಡ್ನಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡಬೇಕಂತಿದ್ರೆ ಈ ಸರ್ಟಿಫಿಕೇಶನ್ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಆಗಿದೆ. ಈ 5 ಸರ್ಟಿಫಿಕೇಶನ್ ಪೇಡ್ ಸರ್ಟಿಫಿಕೇಶನ್ ಆಗಿದೆ. ನಿಮ್ಗೆ ಆವ್ರೇಜ್ ಕಾಸ್ಟ್ ಬಂದ್ಬಿಟ್ಟು 10,000 to 20,000 ಪರ್ ಸರ್ಟಿಫಿಕೇಶನ್ಗೆ ಬೀಳುತ್ತೆ. ನೀವು ಈ ಸರ್ಟಿಫಿಕೇಶನ್ನ ಕಂಪ್ಲೀಟ್ ಮಾಡಿ ಪ್ರಾಪರ್ ಆಗಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಟಾಪ್ MNC ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಟ್ಟರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ಟಾಪಿಕ್ ಜೊತೆಗೆ. ಟಿಲ್ ದೆನ್ ಸ್ಟೇ ಟ್ಯೂನ್.